ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಗೆಳೆಯರ ಬಳಗಕ್ಕೆ ಇತ್ತೀಚೆಗೆ ಒಂದು ಪ್ರಶಸ್ತಿ ಬಂದದ, ಮಂಗಳೂರಿನ ಕಲ್ಲಚ್ಚು ಪ್ರಶಸ್ತಿ ಅಂತೇಳಿ. ಈ ಗೆಳೆಯರ ಬಳಗದೊಂದಿಗೆ ಇನ್ನೂ 4 ಜನರಿಗೆ ಈ ಪ್ರಶಸ್ತಿ ಸಿಕ್ಕದ. ಜಬೀವುಲ್ಲಾ ಎಂ ಅಸದ್ ಕವಿ ಮತ್ತು ಕಲಾಕಾರರು ಅವ್ರಿಗೆ ದೊರೆತಿದ್ದು. ಕುಮಾರ್ ರೇಮಣ ಎವೆಟ್ ಪೆರೇರಾ ಭರತನಾಟ್ಯ ಕಲಾವಿದೆ ಮಂಗಳೂರು, ಅವರನ್ನು ಕರೆದು ಸನ್ಮಾನ ಮಾಡಿದೆ. ಇದು ಡಾಕ್ಟರ್ ಎಂ ಶಿವಪ್ರಕಾಶ್ ಹಿರಿಯ ಪ್ರಾಧ್ಯಾಪಕರು, ಸಾಹಿತ್ಯ ಕಲಾವಿದರು, ಬಹುಮುಖ ಪ್ರತಿಭಾವಂತರು ಮಂಗಳೂರು. ಇನ್ನು ಡಾಕ್ಟರ್ ಪ್ರಕಾಶ್ ಕೆ ನಾಡಿ ಸಾಹಿತಿಗಳು ತುಮಕೂರು. ಇವೆಲ್ಲ ಚಿರಪರಿಚಿತ. ಅದರಲ್ಲೂ ಗೆಳೆಯರ ಬಳಗಕ್ಕೆ ಅಂದರೆ ಟೀಮಿಗೆ ಕೊಟ್ಟಿದ್ದಾರೆ. ಕಲ್ಲಚ್ಚು ಪ್ರಶಸ್ತಿ ಒಂದು ಕರ್ನಾಟಕದಲ್ಲೇ ವಿಶೇಷವಾಗಿ ಪ್ರತಿಭಾವಂತರ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡುವವರನ್ನು ಪರಿಚಯಿಸಿ ಅವ್ರಿಗೆ ಪ್ರಶಸ್ತಿ ಕೊಡುವಂಥ ಒಂದು ದೊಡ್ಡ ಕಾರ್ಯವನ್ನು ಕಳೆದ 16 ವರ್ಷಗಳಿಂದ ಹಮ್ಮಿಕೊಳ್ತಾ ಬಂದದ್ದು ದೊಡ್ಡ ಸಾಧನೆ. ಅವರು ಇವ್ರನ್ನ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ಜೊತೆಗೆ ಹೇಳಿದಂಗೆ ಕವಿಗಳಿಗೆ, ಕಲಾಕಾರರಿಗೆ ಎಲ್ಲರಿಗೂ ಮಾಡಿದ್ದಾರೆ. ಒಂದು ಆಗಸ್ಟ್ 15ರ ನೆರಗಟ್ಟಿನಲ್ಲೇ ಅಲ್ಲಿ ನಮ್ಮ ಗೆಳೆಯರ ಬಳಗ ಅದರ ಸಂಸ್ಥಾಪಕರು ನಮ್ಮ ಜಯಾನಂದ ಮಾದರ್ ಅವರು, ಜೊತೆಗೆ ಇನ್ನುಳಿದವರು ನಮ್ಮ ವಿಶೇಷ ಪ್ರೀತಿ ಮಿತ್ರರಾದಂಥ ಬೆಟಗೇರಿಯವರು, ಈಶ್ವರಚಂದ್ರ ಬೆಟಗೇರಿಯವರು ಹೋಗಿ ಬಂದಿದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಏನು ಆಯಿತು, ಯಾಕೆ ನಮ್ಮ ಜನಕ್ಕೆ ಪರಿಚಯಿಸೋದು ಒಂದು ಕೆಲಸ ಹಿಡಿದಿದ್ದೀವಿ, ಆ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲೇ ಗೋಕಾವಿ ಬಳಗಕ್ಕನ ಅದು ಮಂಗಳೂರಂತ ದೂರದ ಊರಿಗೆ ಕರೆಸಿ ನಿಮ್ಮ ಖರ್ಚು ವೆಚ್ಚ ಎಲ್ಲ ಕೊಟ್ಟು ಸನ್ಮಾನ ಮಾಡಿದ. ಯಾಕೆ ಅಂಥ ಕೆಲಸ ಮಾಡಿದ್ವಿ ನಾವು? ನಮಸ್ಕಾರ ಸರ್. ಭಾಳ ಒಂದು ಸಂತೋಷದ ಸಂಗತಿ ಸರ್. ತಮಗೆಲ್ಲ ಗೊತ್ತಿರುವಂತೆ ಗೋಕಾ ಗೆಳೆಯರ ಬೆಳಗಾರಿ ಆತ್ಮೀಯರಾದಂಥ ಪ್ರಾಚಾರ್ಯ ಜಯಾನಂದ ಮಾದರವರ ನೇತೃತ್ವದಲ್ಲಿ ಕೋವಿಡ್ ಸಮಯದೊಳಗೆ ಸರ್ ಯಾರೂ ಹೊರಗಡೆ ಹೋಗಲಾರಂಥ ಸ್ಥಿತಿಯೊಳಗೆ ಅವರವರ ಮನೆಯಲ್ಲಿ ಅವರವರು ಇದ್ದಲ್ಲಿನ ರೀ ಒಂದ್ರಿ ಅದು ವೆಬಿನಾರ್ ಒಂದು ಕಾರ್ಯಕ್ರಮ, ಸೆಮಿನಾರ್ ಅಲ್ಲ ವೆಬಿನಾರ್ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಸರ್. ಅದು ನೋಡಿದ್ರೆ ಸಾಹಿತಿ ಕಲಾವಿದರನ್ನು ಒಂದು ಬಂಧನದೊಳಗೆ ಒಲಿಸಿರಿಕಿಸಿ ಪರಸ್ಪರ ಆತ್ಮಾವಲೋಕನ ರೀ, ಸಾಹಿತ್ಯದ ಕುರಿತಾಗಲಿ, ಸಂಗೀತದ ಕುರಿತಾಗಲಿ, ಕಲೆಯ ಕುರಿತಾಗಲಿ, ಹಿಂಗೆ ರೀ ಒಂಥರ ಆತ್ಮಾವಲೋಕನವನ್ನು ಮಾಡಿಸಿದಂಥ ಒಂದು ಶ್ರೇಯಸ್ಸು ರೀ ನಮ್ಮ ಗೋಕಾವಿ ಗೆಳೆಯರ ಬಳಗಕ್ಕೆ ಸಲ್ತದ ರೀ. ಈ ನಿಟ್ಟಿನಲ್ಲಿ ಸರ ಕೇವಲ ಹಳ್ಳಿ ನಗರ ಪ್ರದೇಶ ಅಷ್ಟಲ್ಲ ರೀ, ರಾಜ್ಯ ಮಟ್ಟದಲ್ಲಿ ಅಷ್ಟಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ದುಬೈನಂತಾರೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕೂಡ ರೀ ಈ ಬೇರೆ 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 ಸಾಹಿತಿ ಕಲಾವಿದರು ರೀ ಅದರಲ್ಲಿ ಕಡಿಮೆ ಮಾಡಿಕೊಂಡ್ರಿ. ಇದೊಂದು ಶ್ಲಾಘನೀಯ ಕಾರ್ಯ ಸರ್. ಇಂಥ ಒಂದು ಕಾರ್ಯವನ್ನು ಸರ್ ವೆಬಿನಾರ್ದಲ್ಲಿ ಸರ್ ನಮ್ಮ ಕರ್ನಾಟಕದ ತುಂಬೆಲ್ಲ, ಅದರಲ್ಲಿ ವಿಶೇಷವಾಗಿ ಮಂಗಳೂರಿನವ್ರಿ ಒಬ್ಬರು ಹಿರಿಯ ಸಾಹಿತ್ಯದ ರೀ ಮಹೇಶ್ ನಾಯಕ್ ಅಂತೇಳಿ, ಅವರು ಸುಮಾರು 67-68 ವಯಸ್ಸು ರೀ. ಅವರು ಸಾಹಿತಿಗಳು ಹೌದ್ರಿ, ಜೊತೆಗೆ ಪ್ರಕಾಶಕರು ಹೌದು ಸರ್. ಅವರು ಈಗ ಸುಮಾರು ಸರ್ ಈಗ 16 ವರ್ಷಗಳಿಂದ 16ನೇ ಆವರ್ತಿ ರೀ ಸುಮಾರು ಒಂದು 25 ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳಂದರೆ ತೆರೆಯ ಮರೆಯಲ್ಲಿ ಇರ್ತಕ್ಕಂಥ ಈ ನಿಶಕ್ತ ಕಲಾವಿದರಲ್ಲಿ ಸಾಹಿತಿಗಳಾಗಲಿ ಅವರ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಸರ್. ನಿಜಕ್ಕೂ ಇದು ಶ್ಲಾಘನೀಯ ರೀ. ಇಂಥವ್ರು ಏನು ಮಾಡ್ತಾಯಿದ್ದಾರೆ ಸರ್, ಏಕಾಂಗಿಯಾಗಿ ಸರ್ ಅವ್ರು ಏನು ಮಾಡ್ತಾಯಿದ್ರೆ ಈ ರಾಜ್ಯದಾದ್ಯಂತ ರೀ ಅಲ್ಲಲ್ಲಿ ಮರೆಯಾಗಿರ್ತಕ್ಕಂಥ ಸಾಹಿತಿಗಳು ಅವ್ರಿಗೆ ಪ್ರಕಟಣೆ ಮಾಡೋಕ್ಕೆ ಕೆಲವರಿಗೆ ಆಗೋದಿಲ್ಲ ರೀ. ಅಂಥವರ ಸಾಹಿತ್ಯ ಕೃತಿಗಳನ್ನು ತಗೊಂಡು ವಿಮರ್ಶೆ ಮಾಡಿ ಅವರು ತಮ್ಮ ಕಲ್ಲಚ್ಚು ಅಂತೇಳಿ ಪ್ರಕಾಶ ಇಟ್ಕೊಂಡ್ರೆ ಸರ್. ಕಲ್ಲಚ್ಚು ಅಂತೇಳಿ, ಕಲ್ಲಚ್ಚು ಅಂದರೆ ಸರ್ ನಮ್ಮ ಈ ಶಿಲಾಯುಗದೊಳಗೆ ಮನುಷ್ಯನಿಗೆ ಮಾತು ಬಾರೋದಕ್ಕಿಂತ ಮೊದಲು ತನಗಾಗುವಂಥ ಸುಖ ದುಃಖಗಳನ್ನು ಅಕ್ಕರಿನೊಳಗೆ ಕೆತ್ತಿದ ಮಾಡ್ತಿರ್ತಾರಲ್ರಿ. ಹಂಗೆ ರೀ ನಮ್ಮ ಈಗ ಪ್ರಿಂಟಿಂಗ್ ಪ್ರೆಸ್ಗಳು ಬರೋಕ್ಕಿಂತ ಮೊದಲು ಸರ್ ಅದು ಕಲ್ಲಿನೊಳಗೆ ಕೆತ್ತಿರಿ ಇದು ಪ್ರಕಾಶನ ಮಾಡ್ತಿದ್ರಂತ ಹಿಂದಕ್ಕೆ. ಅದಕ್ಕೆ ಇವ್ರು ಏನು ಮಾಡಿದಾರೆ, ಆ ಕಲ್ಲಚ್ಚು ಅಂತೇಳಿ ಅದು ಹೆಸರಿಟ್ಕೊಂಡು ಕಲ್ಲಚ್ಚು ಪ್ರಕಾಶನ ಅಂತ ಮಾಡಿಕೊಂಡು ಸರ್ ಅದರ ಮೂಲಕವಾಗಿ ವೈವಿಧ್ಯಮಯವಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸರ್. ಅದರಂತೆ ಸರ್ ಈ ಪ್ರಸಕ್ತ ಸಾಲ ಅಂದರೆ 2025 ಅದು ಈ ಸಲ ವಿಶೇಷ ಅಂತಂದರೆ ಸರ್ ಆಗಸ್ಟ್ ತಿಂಗಳು ನಮಗೆ ಸ್ವಾತಂತ್ರ್ಯೋತ್ಸವದ ದಿನ ರೀ, ಆಗಸ್ಟ್ 15
ಆವತ್ತನ ಕೃಷ್ಣ ಜನ್ಮಾಷ್ಟಮಿ ಅದ್ರ ಜೊತೆಗೇನೆ ಏನಾಗೈತೆ ಸರ್, ಇವರು ತಮ್ಮ ಒಂದು ಪ್ರಕಾಶನದ ವತಿಯಿಂದ ರೀ ಮಂಗಳೂರಲ್ಲಿ ಆಫೀಸರ್ಸ್ ಕ್ಲಬ್ ರೀ ಅಂದರೆ ಕರಾವಳಿ ಉತ್ಸವ ಮೈದಾನ ಮುಂದೆ ಪಬ್ಬಾಸ್ ಲಾಲ್ಬಾಗ್ ಎದುರುಗಡೆ ಒಂದು ರಸ್ತೆಯೊಳಗೆ ಒಂದು ದೊಡ್ಡ ಇದಂತೆ ಸರ್. ಆ ಒಂದು ಆವರಣದೊಳಗೆ ರೀ ಅಲ್ಲಿ ವಿಘ್ನವಿನಾಶಕನ ಅಂತ ಮಹಾಗಣಪತಿ ಒಂದು ಉತ್ಸವನೇ ಇತ್ತು ರೀ. ಅಲ್ಲಿ ಇವ್ರು ಏನು ಮಾಡಿದ್ರು ಅಂದರೆ ಈ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರೊಳಗೆ ತಾವು ಹೇಳಿದ್ರೆ ಸರ್, ಈ ಒಂದು ತಮ್ಮ ಒಂದು ಕಲ್ಲಚ್ಚು ಪ್ರಶಸ್ತಿಯನ್ನು ವಿಶಿಷ್ಟವಾಗಿ ವಿಶೇಷವಾಗಿ ಮೊಳಕಾಲ್ಮೂರು ಒಬ್ಬ ಕವಿ ಕಲಾವಿದರಂತ ರೀ ಜಬೀವುಲ್ಲಾ ಎಂ ಅಸದ್ ಅಂತ ಹೇಳಿ ಅದು ಇಲ್ಲಿ ಜಾತ್ಯತೀತವಾಗಿ ಇದು ಒಂದು ಏನೈತೆ ಅಂದರೆ ಅವರು ಪ್ರಕಾಶನ ಕಾರ್ಯ ಮಾಡ್ತಾರೆ. ಅದರಂತೆ ಸರ ಅಂದ್ರೆ ಇಲ್ಲಿ ಯಾವುದೇ ಒಂದು ಈಸಮಕ್ಕೆ ಬದ್ದಾಗೆಲ್ಲ ಇಲ್ಲ ಅದು ಅದೇ ಸರ್. ಅದರಂತೆ ಸರ್ ಗೋಕಾಕದ ನಮ್ಮ ಕಲಾವಿದರು ಹಾಗೆ ನಮ್ಮ ಈ ವೆಬಿನಾರ್ ಮಾಡಿಕೊಂಡು ಬಂದಂಥ ಪ್ರಾಚಾರ್ಯ ಜಯಾನಂದ ಮಾದರ್ ಅವರಿಗೆ, ಹಾಗೆಯೇ ಭರತನಾಟ್ಯದ ಉದಯೋನ್ಮುಖ ಪ್ರತಿಭೆ ರೆಮೋನಾ ಇವಟ ಪೆರೇರಾ ಅಂತವರಿಗೆ, ಮತ್ತು ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್ ಅಂತ ಇವರು ಬಹುಮುಖ ಪ್ರತಿಭಾವಂತರು ಸರ್. ಇವರಿಗೆ ರೀ ಹಾಗೆ ಪ್ರಕಾಶ್ ನಾಡಿಗೆ ತುಮಕೂರು ಸಾಹಿತಿಗಳಿಗೆ 5 ಜನರಿಗೆ ರೀ ಪ್ರತಿ ಸಲ ಏನು ಮಾಡ್ತಾರೆ ಒಬ್ಬೊಬ್ಬರಿಗೆ ಕೊಡ್ತಿದ್ರತ್ ರೀ. ಈ ಸಲ ವಿಶೇಷ ಅಂತ ಒಂದು ಬೆಳ್ಳಿ ಹಬ್ಬದ ಒಂದು ಸವಿನೆನಪು ಅಂತ ತಿಳ್ಕೊಂಡು 5 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರಿ. ಮಾಡಿರಿ ಅವರಿಗೆ ಉಚಿತವಾದ ಹೇಳಿದಂತೆಲ್ಲ ಒಂದು ಗೌರವಧನ ಆಗಲಿ ಅವರಿಗೆ ಪ್ರಶಸ್ತಿ ಕೊಟ್ರಿ. ಒಟ್ಟಾರೆ ರೀ ಅವರ ಸಾಹಿತ್ಯ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಪರಿಚಯಿಸುವಂಥ ಕಾರ್ಯಕ್ಕೆ ಇದಕ್ಕೆ ರೀ ಮುಖ್ಯವಾಗಿ ಸರ್ ಹಿಂದಿನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ರೀ ಹರಿಕೃಷ್ಣ ಪುನರೂರು ರೀ ಅವರು ಸುಮಾರು 86 ವಯಸ್ಸದವರು. ಆದರೂ ಕೂಡ ರೀ ಅವರೊಬ್ಬರು ಖ್ಯಾತ ಒಂದು ಉದ್ಯಮಿ, ಆದರೂ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡು ಬಂದವರು. ಹಿಂದೆ ಕಸಾಪ ಅಧ್ಯಕ್ಷರು ಆದವರು ಅವರೇ ಸರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ. ಅವರು ತಮ್ಮ ಮಾತಲ್ಲಿ ಇಷ್ಟ ಅಂತ ಹೇಳಿದ್ರು ಸರ್, ನಾನಪ್ಪ ಸಾಹಿತಿ ಅಲ್ಲ, ಆದರೆ ನಿಮ್ಮಂಥ ಸಾಹಿತಿ ಕಲಾವಿದರು ಗೌರವಿಸುವಂಥ ಒಂದು ಕಾರ್ಯ ಸಾಧ್ಯ ಆದಷ್ಟು ನಾವು ಒಂದು ಸಹಾಯ ಮಾಡುವಂಥದ್ದು ಅಷ್ಟೇ ನಮಗೆ ಅಂತ ತಿಳ್ಕೊಂಡು ಭಾಳ ಪ್ರೀತಿಯಿಂದ ಸರ್ ಅವರು ಎಲ್ಲ 5 ಮಂದಿನ ಅವರು ಸನ್ಮಾನ ಮಾಡಿದ್ರಿ, ತಮ್ಮ ಪ್ರೀತಿಯನ್ನು ಹಂಚಿಕೊಂಡ್ರು ಸರ್. ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಅದಾಗಿತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಒಂದು ದೊಡ್ಡ ಸಂಘಟನೆ ಮಂಗಳೂರು ಅವರು ನಿಮ್ಮನ್ನು ಹೆಂಗೆ ಗುರ್ತಾಡಿದ್ರು ಅಂತ ಇವ್ರಿಗೆ ಹೆಂಗೆ ಪರಿಚಯ ನಿಮಗೆ ಅವ್ರಿಗೆ? ಸರ್ ಮಹೇಶ್ ನಾಯ್ಕ್ ಅವರು ಸರ್ ಸಾಹಿತ್ಯಾಸಕ್ತರು ರೀ. ನಮ್ದು ಏನು ವೆಬಿನಾರ್ ಕಾರ್ಯಕ್ರಮಗಳು ಆಗ್ತಾ ಇದ್ವು ಅಲ್ರಿ ಕೋವಿಡ್ ಟೈಮ್ದಾಗ, ಅವರು ಅದನ್ನು ನೋಡ್ತಾ ಇದ್ದಾರೆ ರೀ, ಅವಲೋಕನ ಮಾಡ್ತಾ ಇದ್ದರು. ಯಾಕಂದ್ರೆ ಯಾರಿಗೆ ಅದರೊಳಗೆ ಆಸಕ್ತಿ ಇದ್ರಿ ಅವರ ಕಡೆಯಿಂದ ಒಲ ಬರ್ತದಲ್ಲ, ಇವರು ಸಾಹಿತ್ಯಾಸಕ್ತರಂದು ಕುಲಿಸರ ಇವೆಲ್ಲ ವೆಬಿನಾರ್ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಕರಾಳ ಅವರು ನಿಮ್ಮಲ್ಲಿ ವೆಬಿನಾರದಲ್ಲಿ ಬಂದಿದ್ರು, ಯಾರು ಅವರು ವೆಬಿನಾರದಲ್ಲೂ ಭಾಗವಹಿಸಿದ್ರು, ಒಳ್ಳೆಯ ಕವಿ ಸರ್. ಬಹಳಷ್ಟು ಜನರು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸರ್ ನಮ್ಮ ಮಂಗಳೂರಿನ ಮಹೇಶ್ ನಾಯಕ್ ಅವರ ಜೊತೆಗಿನ ಸರ ಸಂತೋಷ್ ಕುಮಾರ್ ಮೆಹಂದಳೆ ಅಂತ ಹೇಳಿರಿ. ಆಮೇಲೆ ಸರ ಬೇರೆ ಬೇರೆ ಇವ್ರದಾಗ ನನಗೆ ಹೆಸರುಗಳು ನೆನಪು ಬರ್ತಾ ಇಲ್ಲ ರೀ. ಬಹಳಷ್ಟು ಜನರು ಇದ್ರಾಗ ವೆಬಿನಾರ್, ಯಾಕಂದ್ರೆ ಜಯನನ ಜೊತೆಗೆ ಅವ್ರ ಸಂಪರ್ಕದ ಇವತ್ತಿಗೂ ಸಹಿತ ಕರಾವಳಿ ಇದರ ಕವಿಗಳು ಗಜಲಗಳನ್ನು ಬರೆಯುವಂಥವ್ರು, ಅವ್ರ ಬಗ್ಗೆ ನಾವು ಅಷ್ಟು ನೋಡಿದ್ದೀವಿ. ಅದಕ್ಕಾಗಿ ಕೇಳಿದೆ ನಿಮಗೆ ಇದ್ದಾರೆ ಸರ್, ಅವ್ರ ಹೆಸರು ನನಗೆ ನೆನಪು ಬರ್ತಾ ಇದ್ದಾರೆ. ಇದ್ದಾರೆ ಸರ್, ಅವರು ಇನ್ನೂ ಸಂಪರ್ಕ ಇದ್ದಾರೆ ಸರ್. ಅಂಥವ್ರಲ್ಲಿ ಕಲರ್ಸು ಪ್ರಕಾಶನದವರು ವಿಶೇಷವಾಗಿ ಮಹೇಶ್ ನಾಯ್ಕ್ ಅವರು ರೀ, ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅವ್ರ ಕವಿಗಳು ರೀ. ಅವರಲ್ಲಿ ಒಂಥರ ಈ ಮುಂದಾಳತ್ವ ವಹಿಸುವರು ಅಂದ್ರೆ ಮಹೇಶ್ ನಾಯ್ಕ್ ಅವರು ಸರ್. ಈಗ ನಿಮಗೆ ಈ ಗೋಕಾವಿ ಗೆಳೆಯರ ಬಳಗದ ಕೆಲಸವನ್ನು ನೋಡಿ ನೀವು ಜನಸಂಪರ್ಕ ಮಾಡೋದು ನೋಡಿ ನಿಮಗೇನೋ ಒಂದು ಕಲ್ಲಚ್ಚು ಪ್ರಶಸ್ತಿ ಕೊಟ್ಟಿದ್ದಾರೆ. ಈಗ ನೀವು ಮಾಡುತ್ತಿರೋದು ಕೆಲಸಗಳು ಅಂದ್ರೆ ಇಲ್ಲಿವರೆಗೆ ನಿಮ್ಮ ಗೆಳೆಯರ ಬಳಗ ಮಾಡುವಂಥ ಕೆಲಸ ನಿಮಗೆ ತೃಪ್ತಿ ಕೊಟ್ಟದನ? ನಿಜಕ್ಕೂ ಸರ್ ಬಹಳ ತೃಪ್ತಿಯನ್ನು ಕೊಟ್ಟದ. ಹೆಂಗೆ ತೃಪ್ತಿ ಅಂತೀರಿ? ಯಾಕಂದ್ರೆ ಸರ್ ಆತ್ಮೀಯರ ಅಂತ ಜಯಾನಂದ ಮಾದರ್ ಸರ್ ಅವ್ರಿ, ಅವ್ರೇನು ದೊಡ್ಡ ಶ್ರೀಮಂತರಲ್ಲ ಕರೆ ಸರ್. ವಿಶೇಷವಾಗಿ ಯಾರಾದರೂ ಹೊಸ ಮುಖಗಳು ಹೊಸ ಕಾರ್ಯಗಳನ್ನು ಮಾಡಿದವರನ್ನ ಸತ್ಕರಿಸುವಂಥ ಮೊದಲಿಗರಂದ್ರೆ ಪ್ರಾಚಾರ್ಯ ಜಯಾನಂದ ಮಾದರ್ ಅವರು. ಯಾಕಂದರೆ ಈಗ ನೋಡ್ರಿ ನಮ್ಮ ಬೇಂದ್ರೆ ಈಗ ಸಮಿತಿ ನಮ್ಮ ಡಾಕ್ಟರ್ ಯಾಕೋಳಿ ಅವ್ರಿ, ಮತ್ತು ಬೇರೆ ಬೇರೆ ಇದಕ್ಕೆ ಅವರು ಆಯ್ಕೆ ಇದ್ದಾರೆ ರೀ. ಅಂಥವ್ರಿಗೆ ಪ್ರೀತಿಯಿಂದಲೇ ಒಂದು ಕರೆದು ಒಂದು ಸನ್ಮಾನಿಸಿ ನಿಮ್ಮಿಂದ ಒಂದು ಒಳ್ಳೆಯ ಕಾರ್ಯ ಆಗಲಿ ಅಂತೇಳಿ ಗೌರವಿಸಿದ ಉದಾರ ಹೃದಯ ರೀ ನಮ್ಮ ಆತ್ಮೀಯ ಅಂತ ಪ್ರಾಚಾರ್ಯ ಜಯಾನಂದ ಮಾದರ್ ಅವರು ಸರ್.
ಅವರೊಂದಿಗೆ ಸರ ನಮ್ಮ ಗೋಕಾವಿ ಗೆಳೆಯರ ಬಳಗದ ಇದರಲ್ಲಿ ಯಾರಲ್ಲಿ ಇದ್ದೀರಿ ನೀವು ಗೋಕಾವಿ ಗೆಳೆಯರ ಬಳಗದಲ್ಲಿ? ಡಾಕ್ಟರ್ ಸುರೇಶ್ ಹನಗಂಡಿ ಅವರು ಕಲ್ಲೊಳ್ಳಿ ಪ್ರಾಚಾರ್ಯ SRS ಮಹಾವಿದ್ಯಾಲಯ ರೀ. ಜೊತೆಗೆ ನಮ್ಮ ಡಾಕ್ಟರ್ LS ಚೌರಿ ಅವರು ರೀ, ಮತ್ತು ಬುದ್ಧನ ಗೋಡೆಯರವರು, ಹಾಗೆ ರೀ ರಾಮಚಂದ್ರ ಕಾಕಡೆ ಅವರು, ಮತ್ತು ಒಟ್ಟಾರೆ ಸಹ ಈ ಗೆಳೆಯರ ಬಳಗ ಭಾಳ ಅದ ಸರ್. ಎಲ್ಲರೂ ಕೂಡಿಕೊಂಡಿರೋ ಸರ್. ಮಂಗಳೂರು ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಎಲ್ಲರಿಗೂ ಬರೋಕ್ಕಾಗಲಿಲ್ಲ ರೀ. ನಾವು ಅಷ್ಟೇ ಹೋಗಿದ್ವಿ ರೀ. ಡಾಕ್ಟರ್ ಸುರೇಶ್ ಹನಗಂಡಿ ಅವರು, ನಾವು ರೀ, ಮುಂದೆ ಜಯಾನಂದ ಮಾದರ್ಸ್ ಅವರು, ಇನ್ನೊಬ್ಬರು ಕಲ್ಲವರು, ಹಿಂಗಷ್ಟೇ ಹೋಗಿದ್ವಿ ರೀ. ಅಲ್ಲಿ ಹೋಗಿ ಅಲ್ಲಿ ನೋಡುವಾಗ ರೀ, ಅಲ್ಲಿ ಮಾತಾಡುತ್ತಾ ಮುಖ್ಯ ಅತಿಥಿಗಳಾಗಿ ಸಿಗ್ತಾರೆ ರೀ. ಈ ವಾಸ್ತವದ ಇದನ್ನು ಮಾತಾಡ್ತಾರೆ. ಯಾಕೆ ಓದುಗರ ಒಂದು ಸಂಖ್ಯೆ ಭಾಳ ಕಡಿಮೆ ಆಗಿದೆ ರೀ. ಪ್ರೋತ್ಸಾಹ ಮಾಡುವಂಥ ಇದು ಕಡಿಮೆ ಆಗಿದೆ. ಇಂಥದ್ರೊಳಗೆ ರೀ ನಿಮ್ಮ ಈಗ ಹೋದಲ್ಲೇ ಇನ್ನೊಂದು ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಒಂದು ಮಾತು ಮಾತಾಡಿದ್ದೀನಿ ನೀವು. ಓದುಗರ ಸಂಖ್ಯೆ ಕಡಿಮೆ ಆಗೋದು ಕಾರಣ ಏನು ಅನ್ನೋದು ಏನು ಡಿಸ್ಕಷನ್ ಮಾಡಿ ನೀವು ಅದರ ಬಗ್ಗೆ ಸರ್ ಅತಿಥಿಗಳು ರೀ ನಮ್ಮ ವಿಶೇಷ ಮಹೇಂದ್ರಳೆ ಅವರು ಮಾತಾಡಿದ್ರು. ಏನು ಸರ್, ಆ ಸಾಹಿತ್ಯದ ಕೊಡುವಂಥ ಒಂದು ಸಾಹಿತ್ಯ ರೀ, ಅದೇನಾಯ್ತಂದ್ರೆ ಅಷ್ಟ ಪುಷ್ಟಿಯಾಗಿ ಬರಬೇಕಾಗಿತ್ತು ರೀ. ಅಂಥ ಒಂದು ಪುಷ್ಟಿ ಅಂತಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಸರ ಅರ್ಥಪೂರ್ಣವಾಗಿ ರೀ, ಜನತೆಯ ಮನಸ್ಸಿಗೆ ಹಿಡಿಸುವಂಗರಿ ಸಾಹಿತ್ಯ ಓದಿಸಿಕೊಂಡು ಸಾಹಿತ್ಯ ಓದಿಸೋದೆಲ್ಲ ಕರೆಕ್ಟು. ಅವ್ರ ಮನಸ್ಸಿಗೆ ಹಿಡಿಸುವಂಥದ್ದಪ್ಪ ಅಂತಂದ್ರೆ ಇವತ್ತು ಜನಸಾಮಾನ್ಯರಲ್ಲೇ ಹಿಡಿಸುವಂಥವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲವೂ ದಫೇರು ಅಂತಂದು ಭಾಳ ನಡೆಸ್ತಾ ಇರ್ತಾವೆ ವಯಸ್ಸಿದ್ದಂಥವ್ರಿಗೆ. ಕೆಲವೊಂದು ಪುಸ್ತಕಗಳು ಹೆಂಗೆ ಬರ್ತಾವೆ ಸರ್ ಏನ್ರಿ, ಅಲ್ಲ ಅಂಥ ಸಾಹಿತ್ಯ ಕೊಟ್ಟರು ಹೆಚ್ಚು ಜನ ಓದಿದ್ರೆ ಶ್ರೇಷ್ಠ ಸಾಹಿತ್ಯ ಅಂತ ಕರೆಯುವಂಗೆ ಏನು ನಿಮ್ತಿರಾಗದಿಲ್ಲ ಅದು. ಜನಸಾಮಾನ್ಯರಿಗೆ ಸರ ಅದು ಒಗ್ಗುವಂಥ ಸಾಹಿತ್ಯ ಬರ್ಬೇಕ್ರಿ. ಅಂದ್ರೆ ಯಾಕೈತೆ ಅಂದ್ರೆ ಅದು ಓದಿಸ್ಕೊಂಡು ಹೋಗ್ತದ್ರಿ. ಮತ್ತು ಅದರ ಒಂದೈತಿ ವ್ಯಾಪಾರ ವ್ಯವಹಾರೊಳಗೆ ಅಥವಾ ಬಳಕೆಗಳಿಗೆ ಬರ್ತದೆ ರೀ. ಬರೆದ ಲೇಖಕರಿಗೆ ಆಗಲಿ ಪ್ರಕಾಶಕರಿಗೆ ಆದರೂ ಕೂಡ ಸರ್ ಅದು ಒಳ್ಳೆಯದನ್ನು ಮಾಡ್ತದೆ ರೀ. ಯಾಕೆ ಈಗ ಬರೀ ಹಂಗೆ ಸಾಹಿತ್ಯ 80,000 ಪುಸ್ತಕಗಳು ಪ್ರತಿ ವರ್ಷ ಪ್ರಕಟ ಆಗ್ತಾವೆ ಅಂತ ಹೇಳಿರಿ. ಆದರೆ ಅದ್ರಾಗ ಮೌಲ್ಯಯುತವಂಥ ಸಾಹಿತ್ಯ ಸಿಗಬೇಕಲ್ರಿ. ಹಿಂಗಾಗಿ ಏನು ರೀ, ಪ್ರಕಾಶನದ ವರ್ತಿ ಅವ್ರಿಗೆ ಸ್ವಲ್ಪ ಇದಾಗ್ತದೆ ರೀ. ಅದಕ್ಕಾಗಿ ಈ ಸಾಹಿತಿಗಳಾದರೂ ಕೂಡ ಸರ ಒಟ್ಟಾರೆ ಸಮಾಜ ತಿದ್ದುವಂಥ ಒಂದು ಸಾಹಿತ್ಯವನ್ನು ಕೊಡಬೇಕು ಅನ್ನುವಂಥ ಭಾವ ಉತ್ಪನ್ನ ರೀ. ವಿಶೇಷವಾಗಿ ಸರ್ ನಮ್ಮ ಬಹುಮುಖ ಪ್ರತಿಭೆ ನಮ್ಮ ಡಾಕ್ಟರ್ ಯಾರು ಸರ SM ಶಿವಪ್ರಕಾಶ್ ಅವರು ಸರ, ಅವರು ಸಾಹಿತಿಗಳು ಹೋದ್ರಿ, ಕಲಾವಿದರು ಹೌದು, ನಾಟ್ಯದವರು ಹೌದು. ನನಗಲ್ಲಿ ಕೃಷ್ಣ ಪಾತ್ರ ಮಾಡಕ್ಕೆ ಸರ ಆಗದ ತಕ್ಷಣ ಸರ್ ಅಲ್ಲೇ ನಾನು ಕೃಷ್ಣ ಒಂದು ರೇಖಾಚಿತ್ರಗಳನ್ನು ಅಂದರೆ ಹಿಂಗೆ ಸರ್ ಒಬ್ಬೊಬ್ಬರಲ್ಲಿ ಎಂಥ ಪ್ರತಿಭೆ ಅಂತಂದ್ರೆ ಇಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯ ರೀ ನಮ್ಮ ಮಹೇಶ್ ನಾಯ್ಕ ಅವರು ಮಾಡ್ಕೊ ಹೋಗ್ತಾ ಬಂದಿದ್ದಾರೆ ಸರ್. ಹೀಗಾಗಿ ಅವರು ನಮ್ಮ ಈ ಸಲ ನಮ್ಮ ಈ ಗೋಕಾವಿ ಗೆಳೆಯರ ಬಳಗವನ್ನು ಕರೆದು ಸನ್ಮಾನಿಸಿದ್ದು ಮಾತ್ರ ನಮಗೊಂದು ಭಾಳ ಸಂತೋಷ ಅಂತಂದ್ರೆ ಸರ್. ಇಂಥ ಕಾರ್ಯ ಅಲ್ಲಿ ಮಂಗಳೂರಾಗ ಆಯಿತು ನಮ್ಮವ್ರಿಗೆ ಅಂತೇಳಿ. ಯಾಕಂದ್ರೆ ಚಿಕ್ಕೂರು ಬುಡಕ್ಕೆ ಆಗ್ತಿರ್ತೈತೆ ರೀ. ಇದ್ದರೆ ವಿಶೇಷ ಗುರುತಿಸುವ ಕಾರ್ಯ ಆದರೆ ಈ ಪ್ರಕಾಶ ಹೊಳಗಕ್ಕಂಡಂಥ ಮಂಗಳೂರಿನವರು ವಿಶೇಷ ಮಹೇಶ್ ನಾಯ್ಕ ಅವರು ಗೌರವ ಕೊಟ್ಟದ್ದು. ಮತ್ತು ನಿಮ್ಮಲ್ಲಿ ಯಾರಾದರೂ ಆ ಒಂದು ಸಮಾರಂಭದಲ್ಲೇ ಪ್ರಶಸ್ತಿ ಸ್ವೀಕರಿಸಿ ಏನು ಮಾತಾಡಿದರು? ನಮ್ಮ ಇದರಲ್ಲಿ ಇವ್ರ ಪ್ರಶಸ್ತಿ ಪುರಸ್ಕೃತರು ಎಲ್ಲರಿದ್ದಾರೆ ಸರ್. ಯಾರ್ಯಾರು ಜಬೀವುಲ್ಲಾ ಅವರಾಗ್ರಿ, ಮುಂದೆ ಜಯಾನಂದ ಮಾದರ್ ಅವರು, ಮತ್ತು ರಮೋಣ SM ಶಿವಪ್ರಕಾಶ್, ಡಾಕ್ಟರ್ SM ಶಿವಪ್ರಕಾಶ್ ಅವರು ರೀ, ಡಾಕ್ಟರ್ ಪ್ರಕಾಶ್ ನಾಡಿಗ. ಇದ್ರೊಳಗೆ ಇವ್ರೊಳಗೆ ಯಾರಾದರೂ ಈ ನಮ್ಮ ಗೋಕಾವಿ ನಾಡಿನ ಪರವಾಗಿ ಗೋಕಾವಿ ನಾಡಿನ ಬಗ್ಗೆ ರೀ, ಗೋಕಾವಿ ಗೆಳೆಯರ ಪರವಾಗಿ ಹೆಮ್ಮೆಯನ್ನು ವ್ಯಕ್ತಪಡಿಸೋರು ಅಂದ್ರೆ ರೀ ನಮ್ಮ ಯಾರು ಸರ್ ಶಿವಪ್ರಕಾಶ್ ಸರ್ ಅವರು ನಮ್ಮ ಈ ಜಾನಪದ ಅದರ ವಿಶೇಷವಾಗಿ ನಮ್ಮ ಶ್ರೀಕೃಷ್ಣ ಪಾರಿಜಾತ ಕೆಲವೊಂದು ಡೈಲಾಗ್ಗಳನ್ನು ಹೇಳಿದ್ರಿ. ಅವ್ರು ಕಂಠವನ್ನು ಮೆಚ್ಚಿಕೊಂಡ್ರಿ. ಏನು ರೀ ಕಂಠ ನೆಮ್ಮದು ಅಂತೇಳಿ. ಯಾಕಂದ್ರೆ ಯಕ್ಷಗಾನಕ್ಕೆ ಸೊಂಟ ಬೇಕು, ಪಾರಿಜಾತಕ್ಕೆ ಕಂಠ ಬೇಕಂತ ನೋಡ್ರಿ. ಅಂದ್ರೆ ಇಂಥ ಒಂದು ಗಂಡು ಒಂದು ಕಲೆ ನಮ್ಮಲ್ಲಿ ಅದು ಬೆಳಕಿಗೆ ಬಂದಿಲ್ಲ. ಇಲ್ಲ ಸರ್ ಬರ್ತದ್ರಿ, ಅದಕ್ಕೆ ಹಿಂದೆ ಗಾಡ್ ಫಾದರ್ಸು ಬೇಕಾಗತ್ತೆ ಅಂತ ಹೇಳಿ ಅದು ವಾಸ್ತವ ನೀವು ಹೇಳಿದ ಕರೆ ಇದೆ ಅಂತ ಹೇಳಿರಿ. ಯಾವುದಕ್ಕಾಗಲಿ ಸರ್ ಹಿಂದೆ ಬೇಕಾಗ್ತದೆ ರೀ. ಯಾವುದೋ ಒಂದು ಇದು ಮುಂದೆ ಬರಬೇಕಾದ್ರೆ ಪ್ರಕಾಶನ ಆಗಬೇಕಾದ್ರೆ ಈಗ ನೋಡಿ ಮಹೇಶ್ ನಾಯ್ಕ ಅವರು ಅದಾರ ಅಂತೇಳಿ ನಾವೆಲ್ಲ ಮಂಗಳೂರಾಗ ಎಲ್ಲರೂ ನಾವು ಸೇರ್ತಾ ಇದ್ದೀವಿ. ಇದು ಭಾಳ ಚಂದ ಒಂದು ಕಾರ್ಯಕ್ರಮ ಮಾಡಿ ಸರ್. ಮತ್ತು ನಿಮ್ಮ ಪರವಾಗಿ ಗೆಳೆಯರ ಬಳಗದ ಪರವಾಗಿ ಕೃತಜ್ಞತಾ ಮಾತುಗಳನ್ನ ಯಾರು ಮಾತಾಡಿದ್ರಿ? ಜಯಾನಂದ ಮಾದರ್ ಸರ್ ಮಾತಾಡಿದ್ರಿ. ಯಾಕಂದ್ರೆ ಮಂಗಳೂರಿನ ಒಂದು ಆಪ್ತ ವಲಯಕ್ಕೆ ಅವ್ರು ಭಾಳಷ್ಟು ನಿಕಟ ಆದವ್ರಿ. ವಿಶೇಷವಾಗಿ ಮಹೇಶ್ ನಾಯ್ಕ ಅವರ ಕುರಿತು ಅವರು ಅಂತ ಒಂದು ಸದಾಭಿಪ್ರಾಯಗಳನ್ನು ಹಂಚಿಕೊಂಡ್ರು ಸರ್. ಪ್ರತಿಯೊಬ್ಬರು ಕೂಡ ಸರ್, ಯಾಕಂದ್ರೆ ಸರ್ ಯಾರು ಮಾಡ್ತಾರೆ ಈಗಿನ ಕಾರ್ಯಕ್ರಮ ವಿಶೇಷವಾಗಿ ಒಬ್ಬಂಟಿಗರಾಗಿ ಮಾಡ್ತಾರೆ ಸರ್. ನಮ್ಮ ಮಹೇಶ್ ನಾಯ್ಕ ಸರ್ ಅವರು ಒಬ್ಬಂಟಿಗರಾಗಿ ಆದರ ಆತಿಥ್ಯವನ್ನು ಹಿಡ್ಕೊಂಡು ಸರ್ ಸ್ವಾಗತ ಇದು ಮಾಡ್ಕೊಂಡು ಹಿಡ್ಕೊಂಡು ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಭಾಳ ಅಚ್ಚುಕಟ್ಟಾಗಿದ್ದರು ಸರ್. ಹಿಂಗಾಗಿ ರೀ ಆ ಕಾರ್ಯಕ್ರಮ
ಒಂದು ಚಿಕ್ಕದಾದರೂ ಕೂಡ ರೀ ಅಚ್ಚುಕಟ್ಟಾಗಿರಿ ಭಾಳ ಒಂದು ಸ್ಪಂದಿಸುವ ಹಾಗೆ ರೀ ಹೃದಯ ತುಂಬಿ ಬರುವಂಥ ಜನ ಎಷ್ಟು ಕೂಡಿದ್ದೀರಿ ಅದ್ರೊಳಗೆ ಸರ್? ಸರ್ ಅಲ್ಲಿ ವಿಶೇಷವಾಗಿ ರೀ 200 ಜನ ಸರಿ, ಭಾಳ ಜನ ಇಲ್ಲ ರೀ. ಯಾಕಂದ್ರೆ ಒಂದು ಆಫೀಸರ್ಸ್ ಕ್ಲಬ್ ಅಂತ ಇದೆ ರೀ, ಅಷ್ಟೇ ರೀ. ಅಲ್ಲಿ ಮಂಗಳೂರಿನ ಹಿರಿಯ ಸಾಹಿತಿಗಳು ರೀ, ಒಂದು ಸಂಗೀತಗಾರರು, ನೃತ್ಯಗಾರರು. ಅದ್ರಲ್ಲಿ ಮತ್ತೆ ಯಾರಾದರೂ ಭೇಟಿ ಆದ್ರೆ ಕವಿಗಳು, ಕಲಾಕಾರರು ಅದು ನಿಮಗೆ ಭೇಟಿ ಪರಿಚಯ ಆಗಿದ್ದು? ಸಾಕಷ್ಟು ಭೇಟಿ ಆದ್ರೆ ಒಬ್ಬರು ಹಿರಿಯರೊಬ್ಬರು ಸಾಹಿತಿ ಅವರೊಂದು ಪುಸ್ತಕವನ್ನು ಕಲ್ಲತ್ತು ಪ್ರಕಾಶ್ ಅನ್ನೋದವರ ಅಲ್ಲಿ ಸರ್ ಬಿಡುಗಡೆ ಮಾಡಿದ್ರು ಸರ್. ಆ ಒಂದು ಹಿರಿಯರು ಒಂದು ಬರೆದಂಥ ಒಂದು ನಮ್ಮ ಪರ್ಯಟನ ಅಂತ ಹೇಳಿ ಒಂದು ಐತೆ ರೀ, ಅದರದ್ದು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ರೀ. ಹಿರಿಯರಿಗೆ ಒಂದು ಗೌರವವನ್ನು ಕೊಟ್ಟರು ರೀ. ಹೀಗಾಗಿ ಸರ್ ಭಾಳ ಚಂದ ಕಾರ್ಯಕ್ರಮ ಆಯ್ತು ರೀ. ಒಂದು ಕಡಕೆ ಅಂತ ಹೇಳಿ ರಾಮ್ ಅವಭೃತ ಅಂತ ಹೇಳಿ ಅವ್ರ ಸರ್ ಹಿರಿಯರ ಸಾಹಿತಿ. ಅವ್ರದ್ದು ಪರ್ಯಟನ ಅನುಭವ ಅಂದರೆ ಪರ್ಯಟನೆ ಮಾಡೋದು ಅನುಭವವನ್ನು ಪ್ರವಾಸ ಅಂದರೆ ಒಟ್ಟಿನಲ್ಲೇ ಪ್ರವಾಸ ಆಯಿತು, ಎಲ್ಲ ಕನ್ನಡ ಹೋಗಿ ಚರ್ಚೆ ಆಯಿತು, ಜನ ಬಂದಿದ್ರು, ಭೇಟಿ ಆಗಿದ್ರು, ಚಂದ ಆಯಿತು. ಅಂದರೆ ನಿಮ್ಮ ಒಟ್ಟು ಅಭಿಪ್ರಾಯ ಇಂಥ ಪ್ರಶಸ್ತಿಗಳು ಬರ್ತಾ ಇಲ್ಲ ನಿಮ್ಮ ಗೆಳೆಯರ ಬಳಗ, ನಿಮ್ಮ ಕೆಲಸ ಇನ್ನೂ ವಿಸ್ತಾರ ಆಗಲಿ, ಗೋಕಾವಿ ಗೆಳೆಯರ ಬಳಗದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ನೀವು ಕೆಲಸ ಮಾಡಲಿ. ಜೊತೆಗೆ ಸಮಾಜ ಜಾಗೃತಿ ಮಾಡುವಂಥದ್ದು, ಮೂಢನಂಬಿಕೆಗಳಿಂದ, ಜಾತೀಯವಾದಗಳಿಂದ, ಧರ್ಮಲಾಂಡರಿಂದ ಎಲ್ಲ ತಪ್ಪುಗಳಿಂದ ತಪ್ಪಂತ ಹೇಳುವಂಥ ನಿಮಗೆಲ್ಲ ಗೆಳೆಯರ ಬಳಗ ಸಿಗಲಿ, ಬರಲಿ, ಜನ ಜಾಗೃತಿ ಆಗಲಿ. ಸಾಧ್ಯ ಸರ್ಕಾರದಲ್ಲಿ ಒತ್ತಡ ತಂದು ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಒಂದು ಹೋರಾಟ ನಿಮ್ಮಿಂದ ಆರಂಭ ಆಗಲಿ. ಪ್ರತಿ ಮಗುವಿಗೂ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಎಜುಕೇಷನ್ ಅಂಥ ಒಂದು ಹೋರಾಟ ನಿಮ್ಮಿಂದ ಶುರುವಾಗಲಿ. ಅದಕ್ಕೆ ನಮ್ಮೆಲ್ಲರಿಂದ ಏನೇನು ಸಾಧ್ಯ ನಾವು ಪ್ರಯತ್ನ ಮಾಡ್ತಾ. ಯಾಕಂದ್ರೆ ಕೊನೆಯದಾಗಿ ಇರೋದು ಶಿಕ್ಷಣ ಒಂದು. ಶಿಕ್ಷಣ ಇಲ್ಲ ಅಂದ್ರೆ ನಾವು ಇದೇ ರೀತಿ ಹೋಗೋ ಪ್ರಸಂಗ ಬರ್ತದೆ. ನಾವೇನು ಮೇಲಕ್ಕೆ ಹೋಗೋದಿಲ್ಲ, ಅಮೇರಿಕ ನಾವೇನು ಆಗೋದಿಲ್ಲ. ಶಿಕ್ಷಣ ಒಂದು ನಮಗೆ ಅಮೇರಿಕ ಮೀರಿಸುವಂಥ ಶಕ್ತಿ ಇರೋದು ಶಿಕ್ಷಣಕ್ಕೆ. ಅದಕ್ಕಂತೂ ಆದ್ಯತೆಯನ್ನು ಕೊಡ್ರಿ. ಯಾಕೆ ಒಂದು ಸಂಘಟನೆ ಅದ ನಿಮ್ಮದು, ಅದಕ್ಕಾಗಿ ಹೇಳ್ತಾ ಇರೋದು. ಆ ಸಂಘಟನೆ ಕೆಲಸ ಮಾಡಲಿ ಹಿನ್ನೆಲೆಯಲ್ಲಿ ಅಂತ ಆದ್ಮೇಲೆ ಇಲ್ಲಿವರೆಗೆ ನೋಡಿದ್ರಿ ಕಲ್ಲಚ್ಚು ಪ್ರಕಾಶ್ ಅಂದವರು ಇವರಿಗೆ ನಮ್ಮ ಗೋಕಾಯಿ ಗೆಳೆಯರ ಬಳಗಕ್ಕೆ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಅದಕ್ಕಿಂತ ಒಂದು ಕೈ ಹೆಚ್ಚು ಅನ್ನುವಾಗಿ ಇವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವರಲ್ಲಿರುವ ಸಾಹಿತಿಗಳು, ಕಲಾಕಾರರು ಮತ್ತೆಲ್ಲರೂ ಕೂಡ್ಕೊಂಡು ಒಂದು ಹೋರಾಟವನ್ನು ಹಿಡೀರಿ. ಶಿಕ್ಷಣ ಎಲ್ಲರೂ ಸಿಗುವಂಥ ಒಂದು ವ್ಯವಸ್ಥೆಗೆ ಹೋರಾಟಗಳು ಮಾಡಲಿ. ಜೊತೆಗೆ ನಮ್ಮ ಹೇಸಿದ್ದರಾಮ್ ಮೂಲಕ ಏನೇನು ಸಾಧ್ಯದ ನಮ್ಮ ಸಹಕಾರ ಸಹಾಯ ಮಾಡ್ತಾನೆ ಇರ್ತೀವಿ, ಧ್ವನಿ ಆಗ್ತಾ ಇರ್ತೀವಿ ಅಂತ ಹೇಳ್ತಾ, ನೀವು ಸಹ ಈ ಗೆಳೆಯರ ಬಳಗದೊಂದಿಗೆ ನಿಮ್ಮ ಗೆಳೆತನ ಬೆಳೆಸ್ಕೊಂಡು ಹೋಗಲಿ ಅಂತೆಲ್ಲರೂ ಕಾಲ್ ಫಾರ್ಮ್ ಮಾಡ್ತಾ ನಾನು ಅನಿಸಿ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಿಗೆ ಬಂದನೆಗಳು. ಧನ್ಯವಾದ.